ಇದು ನಮ್ಮ ಊರಿನಿಂದ 6 ಜನ ಸ್ನೇಹಿತರು ನಗರದಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ಕೇರಳದಲ್ಲಿರುವ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ 6 ಜನ ದೇವರಿಗೆ ಕೈ ಮುಗಿದು ಹೋಗುವಾಗ ಯಾವುದೇ ತೊಂದರೆ ಬರದಂಗೆ ಕಾಪಾಡಪ್ಪ ಎಂದು ಪ್ರಾರ್ಥಿಸಿ ಅಲ್ಲಿಂದ ಹೊರಟೆವು. ಹೋಗಬೇಕಾದರೆ ಇವನು ಹೇಳಿದ್ದಾದರೂ ಏನು, ಮನೆಯಲ್ಲಿ ಅದುವೇ ಒಂದು ಒಳ್ಳೆ ಧೈರ್ಯ ಮಾಡಿ ನಮಗೆಲ್ಲ ಗೊತ್ತಾಗೋಯ್ತು. ಕೊನೆಗೂ ಇವರ ಪರಿಚಯ ಮಾಡುವ ಸಂದರ್ಭ ಬಂದಿತ್ತು. ಇವನ್ ರವಿ, ನಾವು ರವಿ ಅಂತ ಹಿಂದೆ ಬರ್ತಿದ್ದಾರೆ ಇನ್ನೂ ಇಬ್ರು ಬರ್ತಾ ಇದಾರೆ. ಚಂದು, ಇದು ಆದಿ. ನಮ್ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡ್ರು. ಏನ್ ಹೇಳ್ತೀರಾ? ಹೇಗ ಅನ್ಸ್ತೈತೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಕ್ಕೆ? ಈಗ ನಿಮ್ಗೆ ಫುಲ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಈಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಈಗಲೇ. ಇನ್ನ ಇವನ್ ರಾಗು ಮಗ ಕಾಣ್ತಿಲ್ಲ, ಆಮೇಲೆ ತೋರಿಸಿ. ಫೈನಲಿ ನಾವು ಸಾಗರ್ ಬಂದಿದ್ವಿ. ಅವಾಗಲೇ ರಾಘು, ನಾನು ಮತ್ತೆ ರಾಘು ಬಟ್ ಹೇಗಿರುತ್ತೆ ಇದೇ ಫಸ್ಟ್ನೇ ಸತಿ ಹೋಗ್ತಾ ಇರೋದು. ಇವನು 14 ವರ್ಷ ಆಗಿದೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ. ನಾನೊಂದು 1 ವರ್ಷ ಆಗಿದೆ. ಇನ್ನಿಬ್ರು ಮಹದೇಶ್ವರ ಬೆಟ್ಟನೇ ನೋಡಿಲ್ಲ. ಕಾಣ್ಬೋದು 9 ಗಂಟೆ ಆಗಿದೆ. 8:57 ಆಗಿದೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಂದರೆ 2 ಗೇರ್ ಗಾಡಿ ಇದೆ. ಒಂದು ಡಿಯೋ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಆಗ್ಲೇಬೇಕು ಲೇಟಾಗಿ. ಬಟ್ ಅವ್ರು ಅವಾಗ ನಿಪ್ ತಗೊಂಡು ಬರ್ತಾರೆ, ಗಂಧದ ಕಡ್ಡಿ ಹಾಕೋ ಬರ್ತಾರೆ. ಆ ಹುಡುಗರು ಸರಿ ಇಲ್ಲ ಆದ್ರೆ. ಬಟ್ ಏನು ಗೊತ್ತಾ, ನಾವು ಬೇಗ ಹೋಗ್ಬಿಡ್ತೀವಿ ಗೇರ್ ಗಾಡಿ ಅಂತ. ಬಟ್ ಅವರೇ ಒಂದು ಸ್ವಲ್ಪ ಸ್ಲೋ ಆಯ್ತಾರೆ. ನಿಧಾನಕ್ಕೆ ಹೋಗೋದು ಒಳ್ಳೇದೇ. ಬಟ್ ನೋಡಿ, ನಾವು ಬಂದಾದ್ಲೇ ಒಂದು 20 ನಿಮಿಷ ಆಯಿತು ಸಾಗರ್ ಕಟ್ಟೆ. ಅಲ್ಲೆಲ್ಲೆಲ್ಲೆ 20 ನಿಮಿಷ ಆದರೂ ಅವರು ಬರದೇ ಇರಲು ಕಾರಣವೇನು ವೀಕ್ಷಿಸಿ. ಈಗ ಕರೆ ಮಾಡುವ ಸಂದರ್ಭ ಬಂದಿದೆ, ಆದರೆ ಕಾಲು ಮಾಡಿದ ನಂತರ ಸ್ವಿಚ್ ಆಫ್. से आप संपर्क करना चाहते हैं वह अभी स्विच्ड ऑफ है. ಕೊನೆಗೂ ಆ ಇಬ್ಬರು ಬಂದೇ ಬಿಟ್ಟರು. ಈಗ ಇನ್ನೂ ಇಬ್ರು ಬರಬೇಕು. 4 ಜನ ಇದೀವಿ. ತೋರಿಸ್ತೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡಿ, ಹಣ ಬಂದ. ಬಟ್ ಈಗ ನಾವು ಮೈಸೂರಿಗೆ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ನಂತರ 4 ಅವರ್ ಹಿಡ್ದಂಗೆ ಅದು ಅವಾಗ ಎಷ್ಟು ನಮ್ದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಪ್ರಾಮುಖ್ಯತೆ ಇದೆ ಈ ಸಾಗರ್ ಘಟ್ಟೆಗೆ ಅಂತ ಗೊತ್ತಾಗುತ್ತೆ. ಮೀನಾಕ್ಷಿಪುರದ ಮಾಡೋ ಇತಿಹಾಸ ಈಗ ನಾವು ಮೈಸೂರಲ್ಲಿ ಮೀಟ್ ಆಗೋಣ. ಸಾಗರ್ ಕಟ್ಟೆಯಿಂದ ಹೊರಡ್ತಾ ಇದೀವಿ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿ ಅಂತ ತಿಕ್ಕಲಿ ಹಿಡಿಯುತ್ತೆ. ಮೈಸೂರಲ್ಲಿ ಫೈನಲಿ ಇನ್ಕಾಲ್ ಬೋಗಾದಿ ರೋಡ್ ಹತ್ರ ಇದೀವಿ. ಎಲ್ಲ ಇದೇ ಫಸ್ಟ್ನೇ ಸತಿ ಎಲ್ಲರೂ ಕರೆಕ್ಟ್ ಟೈಮಿಗೆ ಬಂದಿದೀವಿ. ಎಲ್ಲರ ಮುಖ ನೋಡ್ಕೊಬಿಡಿ ಯಾರ್ಯಾರು ಏನೇನು. ಫೈನಲಿ ಮೈಸೂರಿಗೆ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಫೈನಲಿ ಇನ್ಕಾಲ್ ಮೈಸೂರಿಗೆ ಬಂದು ಈಗ ಊಟಕ್ಕೆ ನಿಲ್ಸಿದೀವಿ. ಎಲ್ಲ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ. ಎಲ್ಲ ಇವನು ಮಸಾಲೆ ದೋಸೆ ಹೇಳಿದ್ದಾರೆ. 2 ಗಂಟೆ ಆಗಲಿ 3 ಗಂಟೆ ಆಗಲಿ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಹಂಪುಟು ಸೋಜರ್ ನಿಂತಿರ್ತೀವಿ. ಮಹದೇಶ್ವರ ದೋಸೆ ಬಗ್ಗೆ ಮಾತಾಡಿದ್ರೆ ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಫ್ರೆಂಡ್ಸ್ ಫೈನಲಿ ಮಸಾಲೆ ದೋಸೆ, ಇನ್ನ ಎಲ್ಲ ಮಸಾಲೆ ದೋಸೆ. ಇದು ಇವನ ಅವರೇ ದೋಸೆ, ಅವರೇ ಬೇಳೆ ದೋಸೆ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ. ಫೈನಲಿ ಊಟ ಮಾಡ್ಕೊಂಡು ಈಗ ಮಹದೇಶ್ವರ ಬೆಟ್ಟಕ್ಕೆ ಎಲ್ಲ ಹೊರಟಿದ್ದೀವಿ. ಬ್ರೇಕ್ ತೊಗೊಂಡಿದ್ದೀವಿ. 4 ಅವರ್, ಒಂದು 134 ಕಿಲೋಮೀಟರ್ ಇದೆ ಮಹದೇಶ್ವರ ಬೆಟ್ಟಕ್ಕೆ. ಡುಂಬಕ್ ಅಂತ ಅಮ್ಮ ಬೈ ಕೊಡ್ತಾ ತುಂಬಾ ಅಂತ ಕೊಡ್ತಾ
ಅಂದ್ರೆ ಈಗ 3 ಅವರ್ ಫ್ರೆಂಡ್ಸ್, 3 ಅವರ್ಗೆ ಅಯ್ಯೋ ಸ್ನೇಹಿತರೆ, ನಿಮ್ಮ ಭೇಟಿ ತಾಳಬೆಟ್ಟದಲ್ಲಿ. ಬೇಗ ಓಪನ್ ಮಾಡೋ ರವಿ. ಫ್ರೆಂಡ್ಸ್, ಯಾರು ನಿಮ್ಗೆ ಕ್ಯಾಮ್ರಾ ಫೋಟೋಗ್ರಾಫರ್ ಬೇಕು ಅಂದ್ರೆ ಇವ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫೋಟೋಗ್ರಾಫರ್ ಕಾಣ್ತಾ ಇಲ್ಲ, ಎಲ್ಲಿ? ಇದು ಇನ್ನೊಂದು ಈಗ ಒಂದು ಈಗ ಕಾಯಿ ಹೊಡಿತೀವಿ, ಅದು ಸ್ವಲ್ಪ ತೋರಿಸ್ತೀವಿ. ಬಡಿಬೇಕಂಗೆ ಪೂಜೆ ಮಾಡ್ಬಿಡ್ಯಾ ಸೀಟ್ ಬರೋ ಲಾಕ್ ಮಾಡ್ತಾರ ಲಾಗಿದ್ದ ಅಲ್ಲಿ ಕಲೆ ಇಟ್ಕೊಂಡ್ಬಿಡದ ಏನ್ ಮಾಡ್ಕೊಳ್ಳಿ ಎತ್ಕೊಳ್ಳಿ ಏನ್ ಮಾಡೋದು? ಕಾಫಿನ ಟೀನಾ? ಕೂಲ್ ಡ್ರಿಂಕ್ಸ್ ಇಲ್ಲ ಮೇಲ್ ಕುಡಿಯೋದು ಇಲ್ಲೇ ಕುಡಿಯೋದು? ಇಲ್ಲಿ ಕುಡಿ, ಮೇಲ್ ಬಿಡು. ಫ್ರೆಂಡ್ಸ್, ನಾವು ವಿ ಗೋಯಿಂಗ್ ಟು ಟೀ ಕುಡಿಯೋಕೆ ಹೋಗ್ತಾ ಇದೀವಿ. ಕೋವಿಡ್ ಮಾವ ಫಸ್ಟ್ ಟೀ ಕಾಫಿ ಟೀ ಏನಿದೆ? ಓ ಏನಂತೆ? ಹಾಂ, ನಂಗೊಂದು ಟೀ. ಎಲ್ಲ ಒಂದೇ ಹೇಳಿ. ಆಯಿತು, ಎಲ್ಲರಿಗೂ ಕಾಫಿ. ಎಲ್ಲರಿಗೂ ಅದು ಹಿಂಗೆ ಕಾಫಿನ ಟೀನಾ? ಇಲ್ಲಿ ಕೂದಲು ಚರ್ಚೆ ನಡೆಸ್ತವ್ರೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ. ಎಲ್ಲ ಖುಷಿ ಎಲ್ಲರಿಗೂ. ಫ್ರೆಂಡ್ಸ್, ಫೈನಲಿ ಮುಗಿಸ್ಕೊಂಡು ಈಗ ಪಾದೇಶ್ವರ ಬಿಟ್ಟು ಮೇಲಕ್ಕೆ ಹೋಗ್ಬೇಕು. ಅಲ್ಲೇ ಸುಂದರ ಟೈಮ್ ಆಗಲೇ ಟೈಮ್ ಎಷ್ಟು? 1:33. ಇವನ್ ಫೋನಲ್ಲಿ ಐತೆ, ಗಾಡೀಲಿ ತೆಗಿತವನೆ. ಟೈಮ್ ಬಂದು 1:33 ಆಗಿದೆ.
ಎಷ್ಟು ಒಂದು ಗಾಡಿಗೆ? ಚೇಂಜ್ ಕೊಡ್ರು 2000 years later. ಮೋಹಾಂಬೋ ಭಂಗಿಯ ಕೊಚ್ಚಿ ನನವೆಂಬ ಚಿಲುಮೆಯ ಹಚ್ಚಿ ಮುಚ್ಚಿಯನ್ನು ಅರ್ಥ ಕಂಡವ ಮೇಲನಿ ಮುಚ್ಚಿ ಮುಚ್ಚಿಯನ್ನು ಅರ್ಥ ಕಂಡವ ಮೇಲನಿ ಮುಚ್ಚಿ ಗುಡುಗುಡಿಯ ಸೇದಿ ನೋಡೋ ಫೈನಲಿ ನಾನು ಮುಡಿ ಕೊಡಬೇಕು ಅಂದ್ಕೊಂಡಿದ್ದೆ, ಕೊಟ್ಟಾಯಿತು. ಹೇಗಿದೆ ಲುಕ್ಕು ನೋಡಿ ಕಮೆಂಟ್ ಮಾಡಿ ಜಾನಿ ಸಿನ್ಸ್ ಅವ್ರ ಅಣ್ಣ ಅಂತ ಹೇಳ್ಬೇಡಿ. ಇನ್ನ ಕಟ್ ಮಾಡ್ತೀನಿ ಗೈಸ್, ಇದನ್ನೆಲ್ಲ ಹಾಕಲ್ಲ. ಒಂದು 10 ರೇಟ್ಗೆ ಎಷ್ಟು ಕೊಡ್ಬೋದು? ಮುಡಿದ್ದು ಕತೆ ಹೇಳ 50 ಕೊಡ್ದು 100 ಕೊಡ್ತೀನಿ ಅಂದ್ಬಿಟ್ಟು. ಫ್ರೆಂಡ್ಸ್ ಏನಾಯ್ತು ಗೊತ್ತಾ, ಅದು ಹೇಳಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರೂ ಶನಿವಾರ ಭಾನುವಾರ ಸಖತ್ ರಶ್ ಐತೆ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ರಶ್ ಇದೆ, ಜನ ಹೆವಿ ಇದ್ದಾರೆ. ನಾವೇನು ಬೇಗ ದರ್ಶನ ಆಗುತ್ತೆ ಅಂದ್ಕೊಂಡಿದ್ದು, ಬಟ್ ತುಂಬ ಜನ ಇರೋದ್ರಿಂದ ಆಗಲಿಲ್ಲ. ಆಮೇಲೆ ಇಲ್ಲಿ ರೂಮ್ ಸಿಗದೇನೆ ಪರದಾಡಿ ಏನೇನು ಮಾಡಿದೀವಿ ಅನ್ನೋದು ಗೊತ್ತು. ಅದರಲ್ಲಿ ಕ್ಯಾಮ್ರಾ ನಿಮ್ಗೆ ತೋರಿಸಿದ್ರೆ ಆಮೇಲೆ ತೋರಿಸ್ತೀನಿ, ಹೇಳ್ಕೊಡ್ತೀನಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆಮೇಲೆ ಬರ್ತೀವಿ. ಈಗ ದರ್ಶನ ಮಾಡಕ್ಕೆ ನಿಂತ್ಕೊಂಡ್ರೆ ಒಂದು 4 ಗಂಟೆ ಆಗ್ಬಿಟ್ಟು ದರ್ಶನ ಮುಗಿದ ಒಂದು 4 ರಶ್ ಇದೆ ಇವತ್ತು, ಯಾಕಂದರೆ ವೀಕೆಂಡು ಹೇಳ್ಕೊಳಕ್ಕಾಗಲ್ಲ. ಹೋಗೋದ ಬಂದು ಇವಾಗ ದೇವರು ಎಲ್ಲೆಲ್ಲೋ ಇದ್ದಾನೆ, ನಮ್ಮ ಮನಸ್ಸಲ್ಲಿ ಇದ್ದಾನೆ. ಇಲ್ಲೇ ದೇವ್ರದ್ದು ದೇವಸ್ಥಾನ ಇದೆ. ಫ್ರೆಂಡ್ಸ್, ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ಒಂದು ಮಿಸ್ ಆಗೋದಂದ್ರೆ ಅದು ಆನೆ ನೋಡ್ದೇನೆ ಹೋಗೋದು. ದೇಹ ಸುಟ್ಟು ಹೊಗೆಯು ಹಾರುವುದು ಬುದ್ಧಿವಂತರ ಎಳೆದು ಶುದ್ಧ ಜ್ಞಾನ ಮೇಲೆ ದಾರಿದ್ರ್ಯ. ದೇಹ ಸುಟ್ಟು ಹೊಗೆಯು ಹಾರುವುದು ಬುದ್ಧಿವಂತರ. ಫ್ರೆಂಡ್ಸ್, ಈಗ ನಾವು ಮಹದೇಶ್ವರ ಬೆಟ್ಟದಿಂದ ನೆಕ್ಸ್ಟ್ ಕುಂಡಲ್ ಡ್ಯಾಮ್, ನೆಕ್ಸ್ಟ್ ಕುಂಡಲ್ ಡ್ಯಾಮ್ಗೆ ಹೋಗ್ತಾ ಇದೀವಿ. ಕುಂಡಲ್ ಡ್ಯಾಮ್ಗೆ ಹೋಗ್ತೀವೋ ಕುಂಡಿ ಡ್ಯಾಮ್ಗೆ ಹೋಗ್ತೀವೋ ಗೊತ್ತಿಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು.